ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನೀಗ ತೊಂಡೆಕಾಯಿ ಮತ್ತು ಸೌತೆಕಾಯಿಯನ್ನು ಉಪಯೋಗಿಸಿಕೊಂಡು ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೇನೆ. ನೀವು ಇದನ್ನು ಯಾವತ್ತಾರು ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ? ಹಾಗಾದರೆ ಸೌತೆಕಾಯಿ ಮತ್ತು ತೊಂಡೆಕಾಯಿಯಿಂದ ಮಜ್ಜಿಗೆ ಹುಳಿ ಮಾಡುವುದು ಹೇಗೆ ಅಂತ ನೋಡಿಕೊಂಡು ಬರೋಣ ಫ್ರೆಂಡ್ಸ್. ಇದಕ್ಕೆ ಸೌತೆಕಾಯಿ ಮತ್ತು ತೊಂಡೆಕಾಯಿ ಬೇಕು. ಇದು ನಮ್ಮ ಮನೆಯಲ್ಲೇ ಆದ ತರಕಾರಿ. ಹಸಿ ಸೌತೆಕಾಯಿ ಆದರೆ ತುಂಬ ಒಳ್ಳೆಯದು. ಇದನ್ನು ಕಟ್ ಮಾಡಿಕೊಂಡು ಅದರ ತಿರುಳನ್ನೆಲ್ಲ ನೀಟಾಗಿ ತೆಗೆದುಕೊಳ್ಬೇಕು. ನಂತರ ತೊಂಡೆಕಾಯಿಯನ್ನು ಯಾವ ಆಕಾರ ಬೇಕಾದರೂ ಕಟ್ ಮಾಡ್ಬೋದು. ನಾನೀಗ ಉದ್ದಕ್ಕೆ ಕಟ್ ಮಾಡಿದ್ದೇನೆ. ನೀರು ಕುದಿಲಿಕ್ಕಿಟ್ಟು ಅದಕ್ಕೆ ತೊಂಡೆಕಾಯಿ ಪೀಸನ್ನು ಹಾಕಬೇಕು. ಹಾಗೆ ಸೌತೆಕಾಯಿಯನ್ನು ಹಾಕಬೇಕು. ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಅರಸಿನ ಹುಡಿ ಹಾಕಬೇಕು. ಇನ್ನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು. ನಂತರ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ ಸೌತೆಕಾಯಿ ಮತ್ತು ತೊಂಡೆಕಾಯಿ. ಇನ್ನು ಇದಕ್ಕೆ ಮಜ್ಜಿಗೆ ಸೇರಿಸಿಕೊಳ್ಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಅಷ್ಟರಲ್ಲಿ ನಾವು ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಒಂದು ಹಸಿ ತೆಂಗಿನಕಾಯಿ ಬೇಕು. ತೆಂಗಿನಕಾಯಿಯನ್ನು ಮಿಕ್ಸಿಯಲ್ಲಿ ಹಾಕಿ ಅದಕ್ಕೆ ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸು ಕೂಡ ಆಗ್ತದೆ ಹಾಕಿ ನುಣ್ಣಗೆ ರುಬ್ಬಬೇಕು. ಈ ರುಬ್ಬಿದ ಮಿಶ್ರಣವನ್ನು ನಾವಾಗ ಬೇಯಿಸಿಟ್ಟಿದ್ದೇವಲ್ಲ ಅದಕ್ಕೆ ಹಾಕಬೇಕು. ನಂತರ ಮಿಕ್ಸ್ ಮಾಡಬೇಕು. ತುಂಬ ಕುದಿಯುವ ಅವಶ್ಯಕತೆ ಇಲ್ಲ, ಸ್ವಲ್ಪವೇ ಸ್ವಲ್ಪ ಇಷ್ಟು ಕುದಿದ್ರೆ ಸಾಕು. ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕುವ. ನೋಡಿ ಎಷ್ಟು ಈಸಿಯಾಗಿ ಮಜ್ಜಿಗೆ ಹುಳಿ ಮಾಡ್ಬೋದು ಅಂತ. ನೀವೊಮ್ಮೆ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.